ಕಳೆದ ವಿಡಿಯೋಗಳಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅನ್ನೋದ್ರ ಬಗ್ಗೆ ಕಲಿತಾ ಇದ್ವಿ. ಆ್ಯಂಡ್ ಆಸ್ ಫಾರ್ ದ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಇಸ್ ಕನ್ಸರ್ನ್, we have come across two of the applications. ಎರಡು ಅಪ್ಲಿಕೇಶನ್ಗಳನ್ನು ನಾವು ಈಗಾಗಲೇ ಮನನ ಮಾಡಿಕೊಂಡಿದ್ದೀವಿ. The first among them is how to check the correctness of an equation. ಒಂದು ಈಕ್ವೇಶನ್ ಕೊಟ್ಟರೆ ಅದು ಡೈಮೆನ್ಷನಲಿ ಕರೆಕ್ಟ್ ಇದೆಯಾ ಇಲ್ವಾ ಅನ್ನುವುದನ್ನು ವೆರಿಫೈ ಮಾಡಿದ್ದೀವಿ. And the second is, we also came to know how to establish the relationship between two different types of units or two different systems of unit. ಈಗ ಮೂರನೇದು, the third application should be studied. ಈಗ ಮೂರನೇ ಅಪ್ಲಿಕೇಶನ್ ನಾವು ಕಲಿಬೇಕು. What is the third application? You can establish the relation between different physical quantities. ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ನಡುವೆ ಸಂಬಂಧ ಕಲ್ಪಿಸಬಹುದು. How to do that? So for example, supposing an example is given. The pressure inside a fluid pressure depends on the following factors. ಫ್ಲೂಯಿಡ್ನ ಒತ್ತಡ ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತವಾಗಿದೆ. The first is density of fluid. ಅದನ್ನು ರೋ ಅಂತ ರೆಪ್ರೆಸೆಂಟ್ ಮಾಡೋಣ. The second is acceleration due to gravity. ಅದನ್ನು ಜಿ ಅಂತ ರೆಪ್ರೆಸೆಂಟ್ ಮಾಡೋಣ. ಸಿ depth of the point inside the fluid. ನೀವು ಯಾವ ಪಾಯಿಂಟ್ ಅಲ್ಲಿ ಪ್ರೆಷರ್ ಅನ್ನು ಕಂಡುಹಿಡಿದಿರೋ ಅದರ ಡೆಪ್ತ್, ಹೆಚ್ ಅಂದರೆ ಆಲ್ಟಿಟ್ಯೂಡ್ ಅಲ್ಲ, ಡೆಪ್ತ್. ಈಗ ಪ್ರಶ್ನೆ ಏನು ಅಂತಂದ್ರೆ, ಫೈಂಡ್ the relation connecting them. ಅಂತ ಪ್ರಶ್ನೆ. ಅಂದರೆ ಯಾವುದೇ ಫ್ಲೂಯಿಡ್ನಲ್ಲಿರುವಂಥ ಒತ್ತಡ, ಯಾವುದೇ ಫ್ಲೂಯಿಡ್ನ ಒಳಗಡೆ ಒಂದು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟಲ್ಲಿರುವಂಥ ಒತ್ತಡ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಮೇಲೆ ಡಿಪೆಂಡ್ ಆಗುತ್ತೆ, ಸಾಂದ್ರತೆ. And then it also depends on acceleration due to gravity. Also depends on depth of the point at which you are finding the pressure. ಈಗ ಇದರ ನಡುವೆ ಒಂದು ಸಂಬಂಧ ಕಲ್ಪಿಸಿ. Find the relation connecting them is the question. So how to find the relation means, ಅವರೇ ಹೇಳಿರೋ ಪ್ರಕಾರ, ಬೈ ಡೇಟಾ ಅವರೇ ಹೇಳಿರೋ ಪ್ರಕಾರ pressure depends on density of the fluid. Depends on, depends, ಇದು ಡಿಪೆಂಡ್ಸ್, ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ.
ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಲ್ಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರೆಷರ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ x ಟೈಮ್ಸ್. ಸೊ x ಮಲ್ಟಿಪಲ್ ಅಷ್ಟು ಡಿಪೆಂಡ್ ಆಗುತ್ತೆ ಅನ್ಕೊಳ್ಳೋಣ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ y ಎಕ್ಸ್ಪೋನೆಂಟ್ ಅಷ್ಟು ಡಿಪೆಂಡ್ ಆಗುತ್ತೆ, ಆಲ್ಟಿಟ್ಯೂಡ್ ಮೇಲೆ z ಎಕ್ಸ್ಪೋನೆಂಟ್ ಅಷ್ಟು ಡಿಪೆಂಡ್ ಆಗುತ್ತೆ ಅಂತ ಅನ್ಕೊಂಡ್ಬಿಡೋದು. ಈಗ ನಾನು x y z ಅನ್ನ ಕಂಡುಹಿಡಿದ್ರೆ ಐ ವಿಲ್ ಗೆಟ್ ದ ರಿಲೇಷನ್ ಬಿಟ್ವೀನ್ ಪ್ರೆಷರ್, ಡೆನ್ಸಿಟಿ, ಆಕ್ಸಲರೇಷನ್ ಟು ಗ್ರಾವಿಟಿ ಅಂಡ್ ಡೆಪ್ತ್. ನಾನೀಗ ಡೈಮೆನ್ಷನ್ಸ್ ಅಪ್ಲೈ ಮಾಡ್ತೀನಿ. Apply dimension formula to each quantity. So P ಅಂದ್ರೇನು? ಪ್ರೆಷರ್. ಪ್ರೆಷರ್ ಅಂದ್ರೇನು? ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ಪ್ರೆಷರ್ ಅಂದ್ರೆ ಥ್ರಸ್ಟ್ ಬೈ ಏರಿಯಾ. ಥ್ರಸ್ಟ್ ಅಂದ್ರೇನು? ನಾರ್ಮಲ್ ಫೋರ್ಸ್. ಹಾಗಾದ್ರೆ ಫೋರ್ಸ್ಗೆ ಏನು ಡೈಮೆನ್ಷನ್ಸು? 1 in mass, 1 in length, -2 in time. ಏರಿಯಾ ಅಂತಂದ್ರೆ 2 in length. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೇನು ಬರುತ್ತೆ? ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 1 in mass ಬರುತ್ತೆ. ಲೆಂತ್ ನ ಡೈಮೆನ್ಷನ್ಸ್ ಸಿಂಪ್ಲಿಫೈ ಮಾಡಿದ್ರೆ -1 in length ಬರುತ್ತೆ. ಟಿ ಡೈಮೆನ್ಷನ್ಸ್ ಸಿಂಪ್ಲಿಫೈ ಮಾಡಿದ್ರೆ -2 in time ಬರುತ್ತೆ. is equal to is proportional, not equal to, proportional to, depends on density. Density ಏನು? ಸಾಂದ್ರತೆ. ಡೆಫಿನೇಷನ್ ಏನು? ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಮಾಸ್ 1 ಬರೀತೀನಿ, ವಾಲ್ಯೂಮ್ 3 ಲೆಂತ್ ಅಂತ ಬರೀತೀನಿ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 1 in mass -3 in length. ಸೊ ಇಂಡೆಕ್ಸ್ x ಬರಬೇಕು. g ಏನು? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲರೇಷನ್ ಏನು ಡೈಮೆನ್ಷನ್ಸ್? 1 in length -2 in time, y ಅಂತ. ಹಾಗೆ h ಅಂದ್ರೇನು? h stands for altitude. ಸೊ ಆಲ್ಟಿಟ್ಯೂಡ್ ಆಗಿರೋದ್ರಿಂದ ಅದು ಡೆಪ್ತ್, ಸಾರಿ, h stands for depth. ಡೆಪ್ತ್ ಅಂದರೆ ಲೆಂತ್ ಮೆಷರ್ಮೆಂಟ್ ಅದು ಸರಿ. ಡೆಪ್ತ್ ಆಳ, ಆಳ ಅಂದರೆ ಲೆಂತ್. ಸೊ ಎಲ್ ಅಂತ ಬರಬೇಕು. ಈಗ ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಆರ್ ಎಚ್ ಎಸ್ ಅಲ್ಲಿರೋದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸೊ ಐ ವಿಲ್ ರೈಟ್ 1 in mass, -1 in length and -2 in time. And this is m raised to x. ಇನ್ನೇನಾದರೂ m ಇದೆಯಾ? ಇಲ್ಲ. And then m ಆಯಿತು, l ಇದೆಯಾ? ಈಗ l -3 + y + z ಅಂತ ಬರುತ್ತೆ. ಸೊ ಎರಡನೇದು. and time -2 in time. ಹೀಗಿದೆ ಅಷ್ಟೇ, ಅದು -2 ಬರ್ತದೆ. ಈಗ ಇಕ್ವೇಟಿಂಗ್ like powers on both sides. ಎರಡು ಕಡೆ ಲೈಕ್ ಪವರ್ಸ್ ಈಕ್ವೇಟ್ ಮಾಡ್ತೀನಿ. m ಪವರ್ ಈಕ್ವೇಟ್ ಮಾಡಿದ್ರೆ x ವ್ಯಾಲ್ಯೂ 1 ಬರುತ್ತೆ. t ಪವರ್ಸ್ ಈಕ್ವೇಟ್ ಮಾಡಿದ್ರೆ -2 is equal to -2y. therefore y value 1 ಆಗುತ್ತೆ. -2 on either side cancels and y will be 1. ಈಗ ಇನ್ನು ಎಲ್ಲ ಪವರ್ಸ್ ಈಕ್ವೇಟ್ ಮಾಡ್ತೀನಿ. -3x + y
plus z equal to minus 1. X value 1 ಬರ್ಕೊಳ್ತೀನಿ, y value 1 ಬರ್ಕೊಳ್ತೀನಿ, z value ಗೊತ್ತಿಲ್ಲ, I will write it minus 1. Minus 3 plus 1 is minus 2, plus z equal to minus 1. Z will be equal to minus 1 plus 2, and therefore this is also 1. So ನಾನೇನು ಮಾಡ್ತೀನಿ, x, y, z ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Therefore pressure depends on density power x. X value 1, so power 1. G power y, y is also 1, adunu 1. H depth, as power z, z 1, so h. Or p is equal to, ನಾನು ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ ಟು ಹಾಕ್ತಾರೆ, ಒಂದು ಕಾನ್ಸ್ಟೆಂಟ್ ಹಾಕಬೇಕಾಗತ್ತೆ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟು. ಇದು ಪ್ರೆಷರ್ ಆಚೆ ಡೆಪ್ತ್ h in a fluid formula. So now it is evident that you can establish the relation between different physical quantities like this. ಇನ್ನೊಂದು ಉದಾಹರಣೆ ತಗೊಂಡು ನಾವು ಅದನ್ನು ಸ್ಪಷ್ಟ ಮಾಡಿಕೊಳ್ಳೋಣ. We will clarify with one more example. So now for example you can take the centripetal force on a body moving in a circular path depends on a mass of the body, ದ್ರವ್ಯರಾಶಿಯ ಮೇಲೆ ಡಿಪೆಂಡ್ ಆಗುತ್ತೆ. B radius of circular path, ಅದನ್ನು r ಅಂತ ಅನ್ಕೊಳ್ಳೋಣ. C velocity of revolution, ಯಾವ ವೇಗದಲ್ಲಿ ತಿರುಗ್ತಾ ಇದೆ. ಸೊ ಈಗ ಕ್ವೆಶ್ಚನ್ ಅಲ್ಲಿ ಫೈಂಡ್ ದ ರಿಲೇಷನ್ ಕನೆಕ್ಟಿಂಗ್ ದೆಮ್ ಅಂತ ಪ್ರಶ್ನೆ. ಸೆಂಟ್ರಿಪಿಟಲ್ ಫೋರ್ಸ್, ಕೇಂದ್ರದ ಕಡೆಗೆ ದಿಕ್ಕು ಇರುವಂಥ ಫೋರ್ಸ್, ಬಲ. ಅಂದರೆ ಒಂದು ಯಾವುದೋ ಕಲ್ಲು ಕಟ್ಟಿ ನೀವು ಸರ್ಕಲಲ್ಲಿ ತಿರುಗಿಸ್ತಾ ಇದ್ದರೆ ಕೇಂದ್ರದ ಕಡೆಗೆ, ಕೇಂದ್ರದಿಂದ ಆ ಕಲ್ಲಿನ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಲೇ ಇರಬೇಕು. ಇಲ್ಲದೇ ಇದ್ದರೆ ಅದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗೋದಿಲ್ಲ. ಮಧ್ಯದಿಂದ ಫೋರ್ಸ್ ಹಾಕೋದು ನಿಲ್ತೋದ್ರೆ ಅಥವಾ ದಾರ ಕತ್ತರಿಸೋದ್ರೆ ಆಗ ಅದು ಟ್ಯಾಂಜೆನ್ಷಿಯಲ್ ಮೋಷನ್, ಯಾವ ಪಾಯಿಂಟಲ್ಲಿ ದಾರ ಕಟ್ಟಾಗತ್ತೋ ಅಲ್ಲಿಂದ ಅದು ಆ ಸರ್ಕಲ್ಗೆ ಟ್ಯಾಂಜೆಂಟ್ ಡೈರೆಕ್ಷನಲ್ಲಿ ಮೂವ್ ಆಗೋಕ್ಕೆ ಶುರು ಆಗೋದು. ಸೊ ಈಗ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದರೆ ಆ ಕೇಂದ್ರದ ಕಡೆಗೆ ಆ್ಯಕ್ಟ್ ಆಗ್ತಾ ಇರೋಂಥ ಫೋರ್ಸು, ಅದು 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ನೀವು ಅದನ್ನು ರಿಲೇಷನ್ ಕಂಡುಹಿಡಿಬೇಕು ಇದೇ ಥರ. ಸೊ ಅವರೇನು ಹೇಳ್ತಾರೆ, ಬೈ ಡೇಟಾ the centripetal force depends on mass of the body, radius of the circular path and velocity. ಸೊ ನೀವು ಇದನ್ನು ಎಕ್ಸು ವೈ ಝೆಡ್ ಅಂತ ಹಿಂದೆ ಬರ್ಕೊಂಡಂಗೆ ಬರ್ಕೊಂಡ್ಬಿಡಿ. ಇಲ್ಲಿ ಏನು ಮಾಡಿದ್ದೀರ, ಅಪ್ಲೈ ಡೈಮೆನ್ಷನಲ್ ಫಾರ್ಮುಲಾ. ಫಾರ್ each quantity
ಹಾಗಾದ್ರೆ ನಾವು ಫೋರ್ಸ್ಗೆ ಹಿಂದೆ ಎಲ್ಲ ಡೈಮೆನ್ಷನಲ್ ಫಾರ್ಮುಲಾ ಹಾಕಿದ್ದೀವಿ. 1 in mass, 1 in length minus 2 in time, proportional to mass. ರೇಡಿಯಸ್ ಅಂದರೆ ಲೆಂತ್, ವೆಲಾಸಿಟಿ ಅಂದರೆ 1 in length minus 1 in time ಅಂತ ಹಿಂದೆ ನಾವು ಆಗಲೇ ಕಲಿತ್ಬಿಟ್ಟಿದ್ದೀವಿ. ಆಸ್ ಯೂಶುವಲ್ ನಾವು ಹಿಂದೆ ಮಾಡಿದಾಗೆ, ಹಿಂದಿನ ಲೆಕ್ಕದಲ್ಲಿ ಮಾಡಿದಾಗೆ, ಇಲ್ಲಿ ಮಾಡಿದಾಗೆ ವಿ ವಿಲ್ ಸಿಂಪ್ಲಿಫೈ. ಪವರ್ ಎಕ್ಸ್ ಆಗುತ್ತೆ, ಎಲ್ ಪವರ್ ವೈ ಪ್ಲಸ್ ಝೆಡ್ ಆಗುತ್ತೆ, ಟಿ ಪವರ್ ಮೈನಸ್ ಝೆಡ್ ಆಗುತ್ತೆ. ಈ ಥರ ಆಗುತ್ತೆ. Again I equate like powers. On both sides. X ನ ವ್ಯಾಲ್ಯೂ 1 ಆಗುತ್ತೆ, ಮೈನಸ್ ಝೆಡ್ ನ ವ್ಯಾಲ್ಯೂ -2 ಆಗುತ್ತೆ, ಅಥವಾ ಝೆಡ್ ವ್ಯಾಲ್ಯೂ 2 ಆಗುತ್ತೆ. ಮೈನಸ್ ಝೆಡ್ ನ ವ್ಯಾಲ್ಯೂ -2 ಆಗುತ್ತೆ, ಝೆಡ್ ನ ವ್ಯಾಲ್ಯೂ 2 ಆಗುತ್ತೆ. y plus z ವ್ಯಾಲ್ಯೂ 1 ಆಗುತ್ತೆ, y plus z is 1. y ವ್ಯಾಲ್ಯೂ ಗೊತ್ತಿಲ್ಲ, z ವ್ಯಾಲ್ಯೂ 2, ಆಗ y ವ್ಯಾಲ್ಯೂ ನನಗೆ ಬರುತ್ತೆ -1. Therefore f depends on, ಇಲ್ಲಿ ನಾನು f depends on m power x ಅನ್ಕೊಂಡಿದ್ದೀನಿ. m power x ಅಂದ್ರೆ m power 1, r power y ಅನ್ಕೊಂಡಿದ್ದೀನಿ, r power -1 ಆಯಿತು. v power z ಅನ್ಕೊಂಡಿದ್ದೀನಿ, z ವ್ಯಾಲ್ಯೂ 2, ಸೊ v ಸ್ಕ್ವೇರ್ ಆಯಿತು. ಇದನ್ನ ನಾನು ಇನ್ನೂ ಸಿಂಪ್ಲಿಫೈ ಮಾಡಬಹುದು. f ಡಿಪೆಂಡ್ಸ್ ಆನ್ mv ಸ್ಕ್ವೇರ್, r ಪವರ್ -1 ಬೈ r ಅಂತ ಬರೀಬಹುದು. r f ಇಸ್ ಈಕ್ವಲ್ ಟು, ನಾನು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಹಾಕಿದ್ರೆ mv ಸ್ಕ್ವೇರ್ ಡಿವೈಡೆಡ್ ಬೈ r. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಹೀಗೆ ಡೈಮೆನ್ಷನಲ್ ಫಾರ್ಮುಲಾ ಉಪಯೋಗಿಸಿ ನಾವು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ನಡುವೆ ವಿ ಕ್ಯಾನ್ ಅರೈವ್ ಅಟ್ ಡಿಫರೆಂಟ್ ರಿಲೇಷನ್ಸ್. ಸೊ ಯು ಕ್ಯಾನ್ ಸಾಲ್ವ್ ಮೆನಿ ಸಚ್ ಪ್ರಾಬ್ಲಮ್ಸ್. ಇಂಥ ಎಷ್ಟೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು, ಪ್ರೊವೈಡೆಡ್ ನಮಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಪ್ರೆಷರ್ ಅಂದ್ರೇನು ಅಂತ ಗೊತ್ತಿರಬೇಕು, ಜೊತೆಗೆ ಪ್ರೆಷರ್ ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಿರಬೇಕು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಡಿರೈವ್ ಮಾಡಿ. ಸೊ ವಿ ಶುಡ್ ನೋ ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್. Then we should also know on what factors does the gravitational potential energy depend ಅನ್ನೋದು ನಮಗೆ ಗೊತ್ತಿರಬೇಕು. ಆಗ ಮಾತ್ರ ಯು ಕ್ಯಾನ್ ಡಿರೈವ್. ಸೊ ಯು ಕ್ಯಾನ್ ನಾಟ್ ಸಿಂಪ್ಲಿ ಡಿರೈವ್ ಔಟ್ ಆಫ್ ಏರ್ ಆರ್ ಔಟ್ ಆಫ್ ವ್ಯಾಕ್ಯೂಮ್. ಈಗ ಮುಂದಿನ ಒಂದು ನೀವೇ ಪ್ರಯತ್ನ ಪಡಬಹುದಾಗಿರೋದು ಯಾವುದು? ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿ at certain altitude depends on the mass of the body, depends on acceleration due to gravity at the given place, depends on the altitude of the body at which the body is placed. ಮೂರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮಾಸ್ ಆಫ್ ದ ಬಾಡಿ ಮೇಲೆ, ಇನ್ನೊಂದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ, ಇನ್ನೊಂದು ಎಷ್ಟು ಆಲ್ಟಿಟ್ಯೂಡಲ್ಲಿದೆ ಹೆಚ್. ಈ ಮೂರನ್ನು ಉಪಯೋಗಿಸ್ಕೊಂಡು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ನಾವು ಫಾರ್ಮುಲಾ ಡಿರೈವ್ ಮಾಡೋಕ್ಕಾಗತ್ತಾ ಇದೇ ಥರ ಅಂತ ನೀವು ಯೋಚನೆ ಮಾಡಿ ಅದನ್ನು ನೀವು ಸ್ವಂತ ಮಾಡಬೇಕು. ಆಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಫಾರ್ಮುಲಾ ಇಟ್ ಬಿಕಮ್ಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು mgh. m is the mass, g is acceleration due to gravity, and h is the altitude of the body. ಸೊ ಇದನ್ನು ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ಟ್ರೈ ಮಾಡಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ವೆರಿಫಿಕೇಷನ್ ಮಾಡೋಣ. ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ಟ್ರೈ ಆ್ಯಂಡ್ ವರ್ಕೌಟ್ the formula, and also we will try to know the limitations of dimensional formula.